ಎಂದಾನು ಅಲ್ರಿ ನಾನು ಅವ್ರ ಮನೆಯಿಂದ ನೋಡ್ಕೊಂಡ ಬರತ್ತೀನಿ. ಅಲ್ಲ ಸುಮ್ಮ ಹಿಂಗ್ ಬರಾಕತ್ತಿರಲ್ಲ, ಏನಾತಂತ ತಿಳ್ಕೊಬೇಕನ್ನ. ನೀವು ಹಿಂಗ್ ಬಂದ್ರೆ ನನಗೆ ಹೆದರಿಕೆ ಆಕತ್ರಿ. ಏನಿಲ್ಲ ದಾನು, ಇವು ಹೆಣ್ಮಕ್ಳು ನಮ್ಮ ಮನ್ಯಾಗಿರೋವರೆಗೂ ಒಟ್ಟ ನಮ್ಮಂಗೆ ಮಾತಾಡ್ತಾವ. ಗಂಡನ ಮನೆಗೆ ಹೋದ್ಮೇಲೆ ಗಂಡನ ಮನೆ ಪರನ ಮಾತಾಡ್ತಾವಲ್ಲ ಅಂತ ವಿಚಾರ ಮಾಡಕತ್ತಿದ್ದೆ. ಅಷ್ಟೇ ನಡಿ, ಅವ್ರ ನಸೀಬದಾಗ ಏನು ಬರ್ದಿದ್ದಾಗಬೇಕಂತ ಇರ್ತೈತೋ ಆಕತ್ತೀನಿ ನಾನು. ನೀವೇನ್ ಬಹಳ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಎಲ್ಲ ಸರಿ ಹೋಗ್ತೈತಿ. ಅಲ್ಲ ನಾವ ಮನಿ ಮುಟ್ಟನ ಏನ್ ಸಮಸ್ಯೆ ಬಗೆಹರ್ಸನ ಅಂತ ಹೋದ್ರು ಹೇಳ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡೋಣ್ರಿ ನಾವು? ಏನು ನಮ್ಮನಿವ ಅದು ವಿಚಿತ್ರ ಐತ್ರಿ ಹುಡುಗಿ ಅದು. ನಾವು ಹಂಗಂತೀವಿ ತಾನು, ಯಾವ ಪರಿಸ್ಥಿತಿ ಆಗದಾಳು, ಹೇಳೋ ಪರಿಸ್ಥಿತಿ ಆಗದಾಳು ಇಲ್ಲೋ, ಯಾರು ನೋವು ಸಂಕಟ ತಡ್ಕೊಂಡು ಯಾರು ಇರೋದಿಲ್ಲ. ಅದಕ್ಕೇನು ಹೇಳಿ ಅಂಜಿಸ್ಯಾರೋ ಏನು ಯಾರಿಗೆ ಗೊತ್ತು. ಆಕಿನೂ ಭಾಳ ದಿನ ತಡ್ಕೊಳ್ಳಲ್ಲ, ಕುತ್ತಿಗೆಗೆ ಬರೋ ಮಟ್ಟ ತಡ್ಕೋತಾಳ. ಆಮೇಲೆ ಆಕಿನ ತಿರುಗಿ ಬೀಳ್ತಾಳೆ, ಇಲ್ಲ ನಮಗರ ಹೇಳ್ತಾಳೆ. ಆದ್ರೆ ಹೇಳ್ತಾಳೆ ಗ್ಯಾರಂಟಿ ಐತೆ ನನಗೆ. ಯಾರು ಇನ್ನೊಬ್ಬರು ಮಾಡೋ ದೌರ್ಜನ್ಯನ ಭಾಳ ದಿನ ತಡ್ಕೊಂಡಿರೋದಿಲ್ಲ. ಎಲ್ಲ ಮನುಷ್ಯನಿಗೂ ಒಂದಿಟ್ಟು ತಾಳ್ಮೆ ಅನ್ನೋದು ಹೋಗತೈತಿ. ಎಂಥ ನಾನು ಧ್ಯಾನ ಮಾಡ್ತೀನಿ, ನಾನು ಎಂಥ ದೇವ್ರು ನೋಡಿ ನನ್ನವನಿಗೂ ಮನುಷ್ಯ ಆದಮೇಲೆ ಒಂದಲ್ಲ ಒಂದು ದಿನ ಅವ ತಾಳ್ಮೆ ಕಳ್ಕೊತಾನೆ. ಆಕಿನೂ ಒಂದಿನ ತಾಳ್ಮೆ ಕಳ್ಕೊತಾಳೆ, ನಮಗೂ ಹೇಳ್ತಾಳೆ, ಅವ್ರಿಗೂ ಎಲ್ಲ ಸರಿಯಾಗಿ ಪಾಠ ಕಲಿಸ್ತಾಳೆ. ಅಲ್ಲಿ ಮಟ್ಟ ನಮ್ಮ ಮಗಳು ನೋವು ತಿಂತಾಳಲ್ಲ, ಅದು ನನಗೆ ಬೇಸರ ಆಗ್ತಿರೋದು ತಾನು. ಮತ್ತೇನ್ ಮಾಡೋದು ನಾವರ? ಅಲ್ಲ ಮತ್ತೆ ಆಕಿಗೆ ಅಲ್ಲೇ ಇದ್ದ ಅನ್ಭೋಗ್ಸೇನ ಧೈರ್ಯ ಆಕಿಗೆ ಐತಿ. ನಾವು ಸುಳ್ಳ ಧೈರ್ಯ ಗಿಡಾಕತ್ತೇವೆ ನಾನು ಸಾತತ್ ನನಗೆ. ಹಂಗೇನಿಲ್ಲ ತಾನು, ನಾವು ಹಂಗಂತೀವಿ. ಆಕಿಗೇನು ಧೈರ್ಯನೂ ಇರೋದಿಲ್ಲ. ಯಾಕೆ ಹಂಗೆ ಮಾಡಾಕತ್ತಾಳೋ ಆ ಪರಮಾತ್ಮಗೆ ಬರ್ತು. ಆಕಿ ಮನಸ್ಸಿನಾಗ ಏನೈತೆ ಆಕಿಗೇ ಗೊತ್ತು. ನಡಿ ನಡಿ ಹೋಗೋಣ, ಏನಾಕತಿ ನೋಡ್ಕೊಂಡು ಹೋಗೋದು, ಮತ್ತೇನು ಮಾಡೋದು. ಏನಪ್ಪ ಇಲ್ಲಪ್ಪ, ಏನು ಈ ಕಡೆ? ಏನಿಲ್ಲಪ್ಪ, ಇಲ್ಲೇ ಮಗಳು ನೋಡಕ್ಕೆ ಹೋಗಿದ್ವಿ, ನೋಡಿ ಬಂದ್ವಿ. ಯಾಕೆ ಒಮ್ಮರಿ ನೀ ಇವತ್ತು ಹೊಲಕ್ಕೆ ಹೋಗಿಲ್ಲನ? ಇಲ್ಲ ಇರಪ್ಪ, ಹೋಗ್ಲಿಲ್ಲ ನೋಡಿ ಇವತ್ತು. ನಾನು ನಮ್ಮ ಹುಡುಗಕ್ಕೆ ಸಾಲು ಸುಟ್ಟಿ ಇತ್ತಪ್ಪ, ಅವನ ಹೊಕ್ಕನಿ ಅಂದ. ಹೊಲದಾಗೂ ಏನು ನಂದು ಬದುಕಿರಲಿಲ್ಲ. ಮತ್ತು ಹೊಲದ ಕಡೆಗೆ ಯಾರೊಬ್ರು ನೋಡ್ಕೊಳ್ಳೋರು ಇದ್ರಟ ಸಾಕು, ಮತ್ತು ಹೋಗಪ್ಪ ಅಂತಂದೆ. ಹೊಕ್ಕನೆ ಅಂದಿದ್ದಕ್ಕೆ ಮತ್ತು ಮನ್ಯಾಗ ಕೂತ್ ನನಗೂ ಬೇಸರ ಆಗತ್ತೆ ನೋಡಿರಪ್ಪ. ಅದಕ್ಕೆ ಒಂದೆರಡು ಹೆಜ್ಜೆ ಹಿಂಗೆ ಹೋಗಿ ಬಂದ್ರತ್ತು. ಇಲ್ಲ ಗೌಡ್ರ ಚಾದ ಅಂಗಡಿ ಕಡೆಗೆ ಅಂತ ಹೇಳಿ ಬಂದೆ. ಅಲ್ಲಿ ಹೋದ್ರೆ ಕಲ್ಲಪ್ಪಣ್ಣ, ಬಸಪ್ಪಣ್ಣ, ಮಲ್ಲಪ್ಪಣ್ಣ ಎಲ್ಲ ಸಿಗ್ತಾರೆ. ಮತ್ತು ನಿಮ್ಗಪ್ಪ ಅವನು ಬಂದಿರ್ತಾನ, ಅವ ಭಾಳ ಚೀಸ್ ಮಾತಾಡ್ತಾನಪ್ಪ. ಒಂದಿಟ್ಟು ಅಲ್ಲಿ ಹೋದ್ರೆ ಬೇಸರ ಹೋಗತ್ತೆ ಅಂತೇಳಿ ಹೊಂಟಿದೆ. ಖಾಲಿ ಇದ್ರೆ ನೀನು ಬಾರೋ, ನೀನು ಏನು ಮತ್ತೆ ಇವತ್ತು ಹೊಲಕ್ಕೆ ಹೋಗಿಲ್ಲನ? ಇಲ್ಲ ಶಂಕರಪ್ಪ, ನೀ ಹೋಗಿ ಬಾ, ನಂದು ಒಟ್ಟು ಕೆಲಸ ಐತಿ. ಯಾಕೆ ಹೋಗಿರಪ್ಪ, ಇಟ್ಟು ಬೇಸರದಾಗ ಮಾತಾಡತ್ತಿ? ಯಾಕೆ ಏನಾತು? ಏನ ಲಕ್ಷ್ಮವ್ಗೆ ಏನಾರ ಸಮಸ್ಯೆನ? ಯಾಕೆ ಬೇ ತಂಗಿ, ಏನಾತು? ಹಂಗೇನಿಲ್ರಿ ಅಣ್ಣ, ದಯ್ಯನ ನಮ್ಮ ನಾದ್ನಿ ಇವ್ರ ಅಕ್ಕ ಏನೋ ಲಕ್ಷ್ಮವ್ಗ ಕಿಟಕಿಟಿ ಕೊಡಾಕತ್ತಾಳ ಅನ್ನೋ ಮಾತು ಅಂದ್ರೆ ಅದಕ್ಕೆ ಕೇಳಾಕತ್ತ ಹೋಗಿದ್ದೀವ್ರಿ. ಅದಕ್ಕೆ ಬೇಸರ ಮಾಡ್ಕೊಂಡ. ಅಯ್ಯರಪ್ಪ, ಹಂಗೇನು ಮಾಡ್ತಾರೋ? ಅವ್ರಟ್ಟು ಕಾಡು ಬೇಡಿ ಲಗ್ನ ಆದ್ರು ಹುಡುಗಿನ ನೋಡಿದ್ರೆ ಹತ್ತು ಕರೆದು ನಿಮ್ಮ ಅಕ್ಕ ಹುಡುಗಿ ಸಸಿ ಮಾಡ್ಕೊಂಡ್ಲು. ಈಗ ಯಾಕೆ ಹಂಗೆ ನಿಗ್ರಹ ಇಡಾಕತ್ತಾರತ್ತೋಪ? ಏನ ನೋಡಿ ಶಂಕರಪ್ಪಣ್ಣ, ನನಗಂತೂ ಒಂದು ತಿಳಿವಲ್ದಂಗೆ ಆಗೈತಿ. ಏನು ಮಾಡ್ಬೇಕು ಈ ಸಮಸ್ಯೆಗೆ ಅನ್ನೋದು ತಿಳಿವಲ್ದಂಗೆ ಆಗೈತಿ. ಇದು ನಮ್ಮ ಹುಡುಗಿ ಏನು ಮಾಡಾಕತ್ತಾರ ಅನ್ನೋದು ಬಾಯಿ ಬಿಟ್ಟು ಹೇಳುವಳಗ. ಆಕಿಗೇನು ಅಂಜಿಸಿಟ್ಟಾರೋ ನನಗೆ ತಿಳಿವಲ್ದಂಗೆ ಆಗೈತಿ. ಹೋದ್ವಿ, ಕೇಳಿದ್ವಿ, ಏನು ಹೇಳಲಿಲ್ಲ. ಅಪ್ಪಾಜಿ ಮನೆ ಅಂದ್ರೆ 4 ಬರ್ತ ಮಾತು 4 ಹೊಕ್ಕವು, ನೀವು ಸುಳ್ಳೆ ಯಾಕೆ ತಲೆ ಕೆಡಿಸ್ಕೊಂಡಿರಿ ಅನ್ನೋ ಮಾತು ಅಂತಾಳೆ. ಇದ್ರ ಮ್ಯಾಗ ಶಂಕರಪ್ಪಣ್ಣ ಅವ್ರಿಗೆ ಏನು ಅನ್ನೋದೈತಿ, ಏನು ಮಾತಾಡೋದೈತಿ? ಬಂದ್ವಿ, ಏನು ಮಾತಾಡಲಿಲ್ಲ. ಅಯ್ಯ ಅಲ್ಲ, ಲಕ್ಷ್ಮವ್ಗೆ ಏನಾಗೈತಿ ಹಂಗೆ ಮಾತಾಡಕ್ಕೆ? ಅಲ್ಲ, ಇದ್ದಿದ್ರೆ ಏನಾರು ಹೇಳಿದ್ರೆ ಸಮಸ್ಯೆ ಬಗೆಹರಿಸ್ತಿದ್ರಲ್ಲ ನೀವು. ಏನಾರು ಅಂಜಿಸಾರನ ಇರಪ್ಪ ಅಂತ ಅನಿಸ್ತೈತಿ ನನಗೆ. ನನಗೂ ಹಂಗೆ ಅನ್ನಿಸಾಗತ್ತೈತಿ ಶಂಕರಪ್ಪಣ್ಣ. ಇರ್ಲಿ, ಏನು ಬಾ ತಲೆ ಕೆಡಿಸ್ಕೋಬೇಡ. ಈ ಸಮಸ್ಯೆ ಹ್ಯಾಂಗಾರ ಮಾಡಿ ಬಗೆಹರಿಸೋನು. ಬಾ ಚಾ ಕುಡಿದು ಬರೋಣ ಗೌಡ್ರ ಅಂಗಡಿಗೆ ಹೋಗಿ. ಮತ್ತೀಗ ಮನೆಗೆ ಹೋಗಿ ಅದ ವಿಚಾರ ಮಾಡ್ಕೊಂಡು ಕುಂದಿರ್ತಿ. ನಡಿ ಹೋಗಿ ಬರೋಣ, ಮತ್ತೆ ಕಟ್ ಹೋಗ್ಬೋತಿ ಮನೆ ಕಡೆ. ದಾನು, ನೀ ಮನೆಗೆ ಹೋಗು, ನಾ ಬರ್ತೀನಿ. ದಾನು, ವೀರೇಶ ಹೊಲದ ಕಡೆ ಹೋಗಿಲ್ಲ ಅಂದ್ರೆ ಹೋಗಂತ ಹೇಳು. ಮತ್ತು ಮಂಗೇನ್ ತುಪ್ಪಳಿ ಒಂದು ಹೆಚ್ಚಾಗ್ಬಿಟ್ಟಾವು, ಬಾಳೆ ಗಿಡ ಗೊನಿ ಬಿಟ್ಟಾವು, ಹಾಳು ಮಾಡಿಗಿಡ್ಯಾವು. ಹೋಗಿಲ್ಲ ಅಂದ್ರೆ ಕಳಿಸ ಅವ್ನ ಹೊಲಕ್ಕೆ. ಬರ ಶಂಕರಪ್ಪಣ್ಣ, ಹೋಗೋಣ. ಯವ್ಬೇ
ಹೇಳ ಕೇಳ್ಸಾಗತೈತಿ. ಅದು ಯವ್ವ, ಹೇಳ ಏನದ? ಅದು ಅಭಿಷೇಕ್ ಫೋನ್ ಮಾಡಿದ್ದ. ಎದಕ್ಕೆ ಫೋನ್ ಮಾಡಿದ್ದ? ಮನೆ ವಿಚಾರ ಏನಾರು ಹೇಳಕ್ ಮಾಡಿದ್ನ? ಅದಲ್ಲವ, ಮತ್ತು ಹುಬ್ಬಳ್ಳಿ ಗಣಪತಿ ನೋಡಕ್ಕೆ ಹೋಗನು, ಮನ್ಯಾಗ ಕೇಳು, ನಾನು ಬಂದು. ಅದು ಯವ್ವ, ನಾ ಬರ್ತೀನಿ ಅಂತ ಹೇಳಲಿಲ್ಲ, ನೀನು ಕೇಳಿ ಹೇಳ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವನ ಮನೆಗೆ ಬಂದು ನಿನ್ನ ಕೇಳಿ ಕರ್ಕೊಂಡು ಹೋಗ್ತೀನಿ ಅಂತಂದ. ನೀ ಬೇಡ ಅಂದ್ರೆ ನಾ ಹೋಗೋದಿಲ್ಲವ. ಅಲ್ಲ, ನೀವು ಹೋಗೋದು ಬೇಡ ಅಂತಲ್ಲ ಅಪ್ಸರ. ಹೆಸನಸ್ ಮತ್ತು ಗಣಪತಿನ ರಾತ್ರಿನ ನೋಡಕ್ಕೆ ಹೋಗ್ತಾರ, ಮತ್ತು ರಾತ್ರಿ ಹೋಗ್ಕಿರೇನ ನೀವು? ಅದೇನು ಗೊತ್ತಿಲ್ಲ ಯವ್ವ, ರಾತ್ರಿ ಹೋಗೋದ ಹಗಲು ಹೋಗೋದ ಏನೂ ಹೇಳಲಿಲ್ಲ. ಒಟ್ಟಲ್ಲಿ ಹುಬ್ಬಳ್ಳಿ ಗಣಪತಿ ಹೋಗಿ ನೋಡ್ಕೊಂಡು ಬರೋನು ಬಾ, ನಾನು ಬಂದು ಕೇಳ್ತೀನಿ, ನೀನು ಹೇಳಿರು ಅಂತ ಅನ್ನೋ ಮತ್ತು ಅನ್ನೋದೆ. ನೋಡಿ ತಂಗಿ, ಇನ್ನೊಂದು 2-3 ತಿಂಗಳ ಲಗ್ನ ಮುಂದೈತಿ. ನೀನು ಹೋಗೋದನ್ನ ಬೇಡ ಅನ್ನಂಗಿಲ್ಲ, ರಾತ್ರಿ ಆದ್ರೆ ಬೇಡವ, ಹಗಲತ್ನಾಗ ಆದ್ರೆ ಹೋಗಿ ನೋಡ್ಕೊಂಡು ಮುಂಜಾನೆಯಿಂದ ಚಂತನ ತಿರ್ಕೊಂಡು 6 ಗಂಟೆ 7 ಗಂಟೆ ನಟತಿ ಮನೆಯಾಗಿದ್ದು ಬಿಡ್ರಿ, ಹೋಗ್ಬರ್ರಿ. ನಂದೇನಿಲ್ಲ, ಬೇಕಾದ್ರೆ ನಾನು ನಿಮ್ಮ ಅಪ್ಪಗೆ ಹೇಳ್ಕೊತೀನಿ. ಆತೇವ, ಹೇಳಿ ಕೇಳಿ ನೋಡ್ತೀನಿ. ಹೇಳು, ಹಗಲೊತ್ತು ಹೋಗೋದ ಏನು ರಾತ್ರಿ ಗಣಪತಿ ನೋಡೋದ ಅಂತ? ಹಗಲತ್ತಾದ್ರೆ ನಾನು ಹೋಗಿ ಬರ್ತೀನಿ. ಹುಷಾರು. ಏನ ಮಾದೇವಿ, ಅವ ಮಗಳದು ಮಾತುಕತೆ ಜೋರು ನಡೆದೈತಿ. ಅಪ್ಸರ ಒಳಗೆ ನಡೀನಿ. ಬಾ ಬೇಂಚಿಗವ, ಬಾ. ಏನು ಈ ಕಡೆ ಬಾ, ಕುಂದ್ರ ಬಾ. ಇಲ್ವಾ, ಕುಂದ್ರಂಗಿಲ್ಲ, ಇಲ್ಲೇ ಸಣ್ಣವ್ರ ಮನೆ ಕಡೆ ಹೊಂಟಿದ್ದೆ. ಇರ್ಲಿ ಬಾ, ಹೋಗ್ಬತ್ತಿ, ಕುಂದ್ರ ಬಾ. ಏನಂತ ಕೆಲಸ ಇತ್ತು? ಯವ್ವ, ಕುಂತ ಬಿಡ್ಲ? ಏನಿಲ್ವಾ, ಹಂಗೆ ಸುಮ್ಮನೆ ಮನ್ಯಾಗ ಕೂತು ಬ್ಯಾಸರ ಹಾಕಕತ್ತಿತ್ತ. ಮತ್ತು ಆಕಿ ರತ್ನವನ ಹತ್ರ ಒಟ್ಟು ಜಂಪರ್ ಹೊಲಕ್ಕೆ ಹಾಕಿದ್ನೆ, ಹಂಗೆ ಜಂಪರ್ ಇಸ್ಕೊಂಡಂಗೆ ಆಕತಿ, ಅಲ್ಲೇ ಶರಣವ್ರ ಮನೆಗೆ ಹೋಗಿ ಒಟ್ಟು ಮಾತಾಡಿ ಬಂದಂಗೆ ಆಕತಿ ಅಂತೇಳಿ ಹೊಂಟಿದೆ. ಅಷ್ಟೇ. ಬರೀ ಇಸ್ಕೊಂಡು ಬರೋದು ಎಲ್ಲ, ಹೋಗಂತ ಹೇಳಿ ಕುಂದ್ರಿ. ನೀವು ಅಷ್ಟಮಿ ಮಾಡ್ತೀರೇನು ಬೇ? ಇಲ್ವಾ, ಅಷ್ಟಮಿಗೆ ಏನು ನಮ್ಮ ಮನ್ಯಾಗ ಪದ್ಧತಿ ಇಲ್ಲ. ನೂಲು ಹಬ್ಬ ಒಂದು ಮಾಡ್ತೀವಿ, ಅದೇ ಏನೊಂದಿಟ್ಟು ಹತ್ತಿ ಇಟ್ಟು ಪೂಜೆ ಮಾಡಿ ಮುಗಿಸ್ಬಿಡ್ತೀವಿ. ಒಂದಿಟ್ಟು ಏನಾರು ಹುಗ್ಗಿ ಗಿಗ್ಗಿ ಮಾಡಿ ಅಡಿ ಮಾಡಿ ಅಟ್ಟವ. ಅಷ್ಟಮಿ ಏನು ಮಾಡೋಂಗಿಲ್ಲ ತಂಗಿ ನಾವು. ಶರಣಮ್ಮರ ಮನೆ ಮಾಡ್ತಿರ್ಬೇಕವೇ? ಹ್ಞೂ ಮಾಡ್ತಾರ ಅವ್ರಂತ ಎಲ್ಲ ಹಬ್ಬನೂ ಮಾಡ್ತಾರೆ ನೋಡಿ ತಂಗಿ. ಹ್ಞೂ ನೋಡಿ ಚಿಗುವ, ಒಟ್ಟ ಬ್ಯಾಸ್ರ ಅನ್ನೋದ ಇಲ್ವಾ ಶರಣ ಚಿಗೋಗ? ಎಲ್ಲ ಹಬ್ಬ ಹುಣ್ಣಿಮೆ ಅಮಾಸಿ ಯಾವುದು ಬಿಡ್ದಂಗೆ ಮಾಡ್ತಾವ ನೋಡಕ್ಕೆ. ಅಯ್ಯ ಮಾದೇವಿ, ಶರಣವರ ಅತ್ತಿ ಅವೆಲ್ಲ ಮಾಡಿಟ್ಟು ಹೋಗ್ಬಿಟ್ಟಾಳ ಹಬ್ಬನ, ಒಂದು ಬಿಟ್ಟಿಲ್ಲಕ್ಕಿ. ವಾ, ಶರಣವರ ಹತ್ತಿರ ಜಗ್ಗ ಪೂಜೆ ಪುನಸ್ಕಾರ ಹಾಕಿದತ್ತು. ಭಾಳ ಚಲೋ ಹೆಣ್ಮಗಳವ್ರ ಹತ್ತಿ. ಮತ್ತು ಮತ್ತು ಹಬ್ಬಕ್ಕೆ ಇವ್ರಂಗೇನು ಮತ್ತು ಈಗಿನಂಗೆ ಇಟ್ಟಿಟ್ಟಿಲ್ಲ, ಜಗ್ಗ ಮಾಡಿ ಓಣಿ ಮಂದಿಗೆ ಊಟಕ್ಕೆ ಹಾಕಕ್ಕೆ ತಂಗಿ ಜಗ್ಗ ಜೋರು ಮಾಡಕ್ಕೆ. ಎಲ್ಲ ಹಬ್ಬನು ಎಲ್ಲ ಪದ್ಧತಿ ಮಾಡಿಟ್ಟು ಎಲ್ಲ ಹಬ್ಬ ಮಾಡೋ ಇಟ್ಟು ಹೋಗ್ಬಿಟ್ಟಾಳಕಿ. ಶರಣವನ ಕುತ್ತಿಗೆ ಬಂದುಬಿಟ್ಟತಿ. ಏನೋ ಶರಣವಿರೋ ಮಠ ಮಾಡ್ತಾಳೆ, ಮುಂದೆ ಸಸಿ ಮಾಡ್ತಾಳೆ ಇಲ್ಲ ಗೊತ್ತಿಲ್ಲ ನೋಡಿ ಮಾದೇವಿ. ಒಟ್ಟು ಈ ಕಿರ ಮಠ ಈಗ ಸದ್ಯಕ್ಕತ್ತು ಚಂದ ನಡೆದೈತಿ. ಹೌದು ಚಿಗವ, ಶರಣಮ್ಮರ ಅತ್ತಿದು ಸುದ್ದಿನ ನಮ್ಮ ಮನೆಯವರು ಹೇಳ್ತಿರ್ತಾರೆ. ಅವ್ರೇನೋ ಭಾಳ ಸಣ್ಣವ್ರು ಇದ್ರಂತ, ಅವಾಗ ಅವ್ರ ಮನ್ಯಾಗ ಒಣ ಕೊಬ್ಬರಿ ಬೆಲ್ಲ ಹಿಂಗೆ ಹರಿವ್ಯಾಗ ಹಾಕಿಡೋರಂತ. ಇವರೆಲ್ಲ ಹೋಗೋಗಿ ತಮ್ಮದ ಮನೆ ಅನ್ನಂಗೆ ತೊಗೊಂಬಂತ ಇಟ್ಟಿದ್ರಂತ, ಏನೋ ಅಂತಿದ್ದಿಲ್ಲ ಅಂತ ನೋಡ ಚಿಗವ. ಮತ್ತವರು ಹೌದು ತಂಗಿ, ಮಂದಿಗೆ ತಿನ್ಸಾಕನ್ನು ಮಾಡಾಕನ್ನು ಕೊಡಾಕನ್ನು ಭಾಳ ಚಲೋ. ಯಾವಾಗಿದ್ರು ಅವ್ರದ್ದು ದೊಡ್ಡ ಮಂತ್ಯಾನ, ದೊಡ್ಡ ಕೈ ಮಂದಿ ಮಾದೇವಿ ಅವರು. ಏನು ಶರಣ ಚಿಗವನ ಹಂಗಾದಾಳೆ. ಆದ್ರೆ ಅದೊಂದು ಕನಿಗೇಡಿ ಸಸಿ ಬರಾಬರಿ ಸಿಕ್ಕಿಲ್ಲ ನೋಡೋ ಚಿಗವಾಕಿಗೆ. ಹಂಗವ ಮಾದೇವಿ, ಒಂದೊಂದು ತಲೆಮಾರಿ ಇರ್ತೈತಿ. ಅದು ಕುರ್ಜು ಅದು ಮುಂದಿನ ತಲೆಮಾರಿಗೆ ಹೋಗ್ಬಿಡ್ತೈತೆ. ಅದು ಶರಣವೀರ ಮಠ ಅವ್ರ ಮನೆಗೆ ಇಟ್ಟು ಕಳ ಇರ್ತೈತಿ. ಶರಣವನ ಗಂಡ ನಿಂಗಪ್ಪಣ್ಣ ಹೋದ ಮ್ಯಾಗ ಆ ಮನೆ ಕಳ ಹೊಕ್ಕಿತ್ತು ತಂಗಿ. ಒಬ್ಬೊಬ್ರದ್ದು ಕಾಲ್ಗೋಣ ಬಿಡ ಆ ಮನ್ಯಾಗ. ಅವ್ರು ಹೋದ್ರಂದ್ರೆ ಅವ್ರ ಮನೆ ಇದು ಕಳ ಆಗಲಿ, ಆ ಮನೆ ಸೌಭಾಗ್ಯ ಆಗಲಿ, ಅವ್ರ ಹಿಂಬಾಲನ ಹೋಗ್ಬಿಡ್ತೈತಿ. ಏನೋ ನೋಡ ಮಾದೇವಿ. ಹೌದು ನೋಡ್ಚಿಗ, ನಿಮ್ಮ ಮಂಗ ಅಂತಿರ್ತಾರೆ ಇವ್ರು. ಹೌದು ಬಿಡ ತಂಗಿ, ಮತ್ತೆ ಇರೋ ಮಾತೈತಿ. ಅದಕ್ಕತ್ತಾನು ನಾನು ಸಸಿಯಾಗಿ ಬಂದಾಗಿಲ್ಲಿ ಎಲ್ಲಾರ ಮನೆ ಹ್ಯಾಂಗಿತ್ತು ತಂಗಿ. ಈಗಿನಂಗೆ ಮಂದಿ ಭಾಳ ಚುಲ್ಲಕ್ಕಿರ್ಲಿಲ್ಲ. ಅವಾಗ ಭಾಳ ದೊಡ್ಡ ಮನ್ಸಿನ ಮಂದಿ. ಹಬ್ಬ ಹುಣ್ಣಿಮೆ ಎಲ್ಲ ಎಷ್ಟು ಚಂದ ಮಾಡ್ತಿದ್ವಿ. ನೀನು ಈಗಿನವೇವ ಒಂದು ಉಡಿ ತುಂಬಿಸ್ಕೊಳಕ್ಕೆ ಕರಿಯಾಕ ಅಕ್ಕಿನ್ಯಾಗ ಕರಿಬೇಕು ಈಕಿನ್ಯಾಗ ಕರಿಬೇಕು ಅಂತಂದು ಬೆಳ್ಳಿಟ್ಟಿಟ್ಟು ಎಣಿ ಸಣಿಸಿ ಉಡಿ ತುಂಬಿಸ್ಕೊಳಕ್ಕೆ ಕರಿತಾವ ಕಸಬರ್ಗಿಗಳು. ಅವಾಗೆಲ್ಲ ಹಂಗಿರ್ಲಿಲ್ಲ ತಂಗಿ. ಇಡೀ ಓಣಿ ಮಂದಿಗೆ ಒಳಗೆ ಇಬ್ಬನು ಕೇಳಿ ಬಂದಂಗೆ ಹೇಳಿ ಬರೋರ ಉಡಿ ತುಂಬಿಸ್ಕೊಳಕ್ಕೆ. ಬರೋರು ಬರಲಿ ಬಿಡೋರು ಬಿಡಲಿ ಅಂತಂದು ಹೇಳಿ ಇಡೀ ಓಣಿ ಮಂದಿಗೆ ಒಂದು ಮನೆಗೆ ಬಿಡ್ದಂಗೆ ಹೋಗಿ ಉಡಿ ತುಂಬಿಸ್ಕೊಳಕ್ಕೆ ಬರಕ್ಕೆ ಹೇಳೋರು ನೋಡುವ. ಈಗ ಇದರಾಗಲಿ ದೀಪಾವಳಿಯಾಗ ಲಕ್ಷ್ಮೀ ಪೂಜೆ ಮಾಡೋದು, ಸಂಪ ಶುಕ್ರವಾರ ಶ್ರಾವಣದ ಪೂಜೆ ಮಾಡ್ತಿದ್ದಿದ್ದು, ಮತ್ತು ಇದು ಗೌರಿ ಹುಣ್ಣಿಮ್ಯಾಗ ಗೌರಿ ಕುಂದ್ರಿಸ್ತಾರಲ್ಲ ಅವಾಗ ಸಕ್ಕರೆ ಆರತಿ ಬೆಳಗಾಕ ಅವಾಗ ಹೆಣ್ಮಕ್ಳು ಕರೀಲಿ ಬಿಡ್ಲಿ ಹೋಗಿ ಯಾರ ಮನ್ಯಾಗ ಗೌರಿ ಕುಂದ್ರಿಸ್ತಾರ ಅವ್ರ ಮನೆಗೆ ಹೋಗಿ ಆರತಿ ಬೆಳಗ್ತಿದ್ದು. ಇವ್ರ ಮನ್ಯಾಗ ಏನಿಲ್ವ, ಇಡೀ ಓಣಿ ಮನೆ ಮಂದಿ ಅಂದ್ರೆ ಈ ಶರಣವ್ರ ಮನ್ಯಾಗ ಗೌರಿ ಕುಂದ್ರಿಸ್ತಿದ್ರೆ ನಾವೆಲ್ಲ ಹೋಗಿ ಅವ್ರ ಮನ್ಯಾಗ ಆರತಿ ಮಾಡಿ ಬರ್ತಿದ್ವಿ. ಮತ್ತು ಇನ್ನು ಇದ್ರಾಗ ತುಳಸಿ ಲಗ್ನನ ಯವ್ವ, ತುಳಸಿ ಲಗ್ನನ ಗನಾ ಚಂದ ಮಾಡೋರು. ಈಕಿನ ಎಲ್ಲಾರ ಮನೆಗೂ ಹೋಗಿ ನಾವು ಉಡಿ ತುಂಬಿಸ್ಕೊಂಡ್ ಬರ್ತಿದ್ದೀವ. ಉಡಿ ತುಂಬಿಸ್ಕೊಂಡಿದ್ದು ಬಾಳೆಹಣ್ಣ ಒಂದು ಬುಟ್ಟಿ ಆಗೋನು ನಮ್ಮ 8 ಮಂದಿ ಉಡಿ ತುಂಬೋರು. ಈಗಿನವೇನ ಯವ್ವ, ಆಕಿನ ಯಾಕೆ ಕರೀಲಿ ಈಕಿನ ಯಾಕೆ ಕರೀಲಿ, ಆಕಿಗೆ ಯಾಕೆ ಹೇಳಿ ಈಕಿಗೆ
ಯಾಕೆ ಹೇಳಿ ನೀನು ಹಬ್ಬ ನೀ ಹಬ್ಬದ ಮೇಲೆ ಮಾಡಕತ್ತವಳ ಈಗಿನ ನನಗೇನವ ಈಗಿನ ಹಬ್ಬ ಬರಾಬರಿನ ಅನ್ಸೋದಿಲ್ಲ ನೋಡು ಮಾದೇವಿ. ನನಗೇನವ ಈಗಿನ ಹಬ್ಬ ಚಂದನ ಅನ್ಸೋದಿಲ್ಲ. ಏನವ ಹಳೆ ಮಂದಿ ಹೋದ ಮ್ಯಾಗ ಹಬ್ಬ ಹುಣಿವಿ ಒಗ್ಗಟ್ಟು ಅನ್ನೋದವ್ರ ಹಿಂಬಾಲನ ಹೋತೇನೋ ಅನಿಸ್ತೈತಿ ಮಾದೇವಿ. ಈಗ ಓಣ್ಯಾಗ ಎಕ್ಕುಬಾವದಿಂದ ಮಾಡಾಕೆಂದ್ರೆ ನೀನೋ ಬೇಕಾ ಆಕಿ ದಾನವ್ನ ಮತ್ತು ಇನ್ನೊಂದು ಇಷ್ಟು ಮಂದಿ ಇದಾರ ಚಂದ್ರವ್ವ, ಇನ್ನೊಂದು 2 ಮಂದಿ ಅದಾರ ಅವ್ರು ಎಕ್ಕುಬಾವದಿಂದ ಆಕಿ ಸಂಧ್ಯಾ ಮತ್ತು ಈಕಿ ಕುಲಕರ್ಣಿಯರ್ ಕಮಲವ್ವ ಇವರೆಲ್ಲ ಒಟ್ಟು ಎಕ್ಕುಬಾವದಿಂದ ಎಲ್ಲರನ್ನೂ ಕರೆದು ಮಾಡ್ತಾವು. ಇನ್ನು ಮಿಕ್ಕಿದ್ವೆಲ್ಲ ಬೆಳ್ಳಿ ಇಟ್ಟಿಟ್ಟು ಕರಿತೇವೆ ನೋಡವು. ಆಕಿನ ಕರಿಬಾರ್ದು ಈಕಿನ ಕರಿಬಾರ್ದು, ಆಕೆ ನಾನು ಕರೀಲಿಲ್ಲ ನಾ ಯಾಕೆ ಈಕಿನ ಕರಿಬೇಕು, ಹಿಂಗೆ ಮಾಡಿ ಹಬ್ಬ ಮಾಡ್ತಾವ ನೋಡ ನೀನು. ಮುತ್ತೈದಾರಿ ಒಂದಿಟ್ಟು ಅರ್ಶನ ಕುಂಕುಮ ಕೊಟ್ಟು ಕರಿಯಾಕ ಯಾವ ಮಾಡ್ತಾವಂದ್ರೆ ವಾ ಕಾಲಮಾನರ ಎಲ್ಲಿಗೆ ಬಂತ ನಿನ್ನ ಮಾದೇವಿ ಒಲಿವಾನ ಮೊದ್ಲಿನಂಗಿಲ್ವಾ ಮಂದಿ. ಅದಕ್ಕವಾನ ನಿನ್ನ ಜೋಡಿ ಒಟ್ಟು ಮಾತಾಡ್ತೇನೆ, ಆಕೆ ಸಂಧ್ಯಾ ಕೂಡ ಒಟ್ಟು ಮಾತಾಡ್ತೇನೆ. ಯಾವಾಗಾರ ಬ್ಯಾಸರಾದ್ರೆ ಒಟ್ಟು ಕಮಲವರ ಮನೆ ಕಡೆಗೆ ಇಲ್ಲ ಶರಣವರ ಮನೆ ಕಡೆಗೆ ಅಟ್ಟ ಏಕೆನ ಶಂಕರ ಒಟ್ಟು ನಮ್ಮ ಮನೆ ಕಡೆ ಬಂದಿರ್ತಾಳ. ಮಾತಿಟ್ಟ ನೋಡುವ ನಾ ಇನ್ನು ಯಾರ ಜೋಡಿನ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಮಾದೇವಿ. ಈಗಿನ ಸಸ್ತ್ಯಾರ ಸುಮಾರು ಅದಾವ ಅನಿಸ್ತೈತಿ ನೋಡುವ ನನಗರೆ. ಖರೆ ನೋಡು ಸತತ್ ಸಿಗವ ನೀ ಹೇಳೋದು ಖರೆ ಐತಿ ಯವ್ವ. ಈಗೆಲ್ಲ ತೂಕದ ಮ್ಯಾಗಿನ ಊಟ ಎಣಿಸಿ ಉಡಿ ತುಂಬಿಸ್ಕೊಳಕ್ಕೆ ಕರೆಯೋದು ಎಲ್ಲದಕ್ಕೂ ಶಾಣತನ ಮಾಡ್ತಾವ ಈಗ ಬೆಂಕಿ ಹತ್ತಿ. ಏನಾದಮ್ಮ ಈ ಕಡೆ ಬಾರೆ. ಏನಿಲ್ವಾ ಲಕ್ಷ್ಮಿ ಮನೆ ಕಡೆ ಹೋಗಿ ಬಂದ್ವಿ ಹಂಗ ಬಂದೆ. ಆತು ನಾ ಮತ್ತೊಂದ್ಸರಿ ಬರ್ತೀನಿ ಬರ್ಲಾ? ಅಯ್ಯಯ್ಯ ಯಾಕ ನೀನ ಬಂದು ಒಳಗೆ ಬರ್ದಂಗ ಹೊಂಟಿಯಲ್ಲ, ಬಾ ಕುಂದ್ರ ಬಾ. ಇಲ್ಲ ಮಾಡಕ್ಕ ಲಕ್ಷ್ಮೀರ್ ಮನೆಯಿಂದ ಈಗ ಬನ್ನಿ. ಮತ್ತು ನಿಮ್ಮಣ್ಣ ಶಂಕರಪ್ಪಣ್ಣನ ಗುಡಾಗ ಆ ಕಡೆ ಗೌಡ್ರ ಹೋಟೆಲ್ ಅಂತ ಹೋದ್ರ ನಾನು ಈ ಕಡೆಗೆ ಹೊಂಟಿದ್ನ, ಹಂಗ ನಿಮ್ಮ ಮನೆ ಕಡೆಗೆ ನೋಡಿ ಹೋದ್ರತ್ತಂತ ಬನ್ನೆ. ಇಲ್ಲ ಮತ್ತೆ ಬರ್ತೀನಿ. ಸಂಜೆನೇ ಬರ್ತೀನಿ ತಗೋ, ಇಲ್ಲ ಫೋನಲ್ಲಿ ಹಾಸ್ತೀನಿ ಬರ್ಲೆ. ಏನೋ ಸ್ವಲ್ಪ ಊಟ ನಾಷ್ಟ ಎಲ್ಲ ಆಗೈತೆ ನೋಡ್ದನ ಬಾರ ಕುಂದ್ರ ಬಾ. ಇಲ್ಲ ಸಿಗವ ಒಟ್ಟು ಕೆಲಸ ಐತಿ ಬರ್ತೀನಿ ತಗೋ. ಇನ್ನ ಅಡಿಗೆ ಮಾಡ್ಬೇಕು, ಅಡಿಗಿಲ್ಲ ಈ ಕಟ್ಟು ಬರ್ತೀನಿ ತಗೊಳ ಅದಕ್ಕ. ಯಾಕ ಶಿಲ್ಪವನ್ ವಿಚಾರ ಒಂದು ಲಕ್ಷ್ಮೂನ್ ಹಿಂಗೆ ಲಗ್ನ ಆದ ಮ್ಯಾಗ ಯಾಕ ದಾನಮ್ಮ ಸ್ವರ್ಗದಂಗ ಕಾಣಕತ್ತಾಳಲ್ಲ ಮಾದೇವಿ. ಸಿಗವ ಚಿಂತಿ ಹಂಗದಾವ. ಹೆಣ್ಮಕ್ಳ ಮದುವೆ ಮಾಡಿಕೊಟ್ರೆ ಏನು ಅದಕ್ಕೆ ನೆಮ್ಮದಿ ಇಲ್ಲ ಪಾಪ. ಹಂಗ 12 ಚಿಂತಿ ಕುಂತ್ರ ನಿಂತ್ರ ಮಗ ಒಂದು ಹೊರ ಬರೀ ಇಲ್ಲ. ಹಾಗ ಏನಾರು ವಿಚಾರ ಮಾಡ್ತಿರ್ತೈತಿ 12 ವಿಚಾರ ಮಾಡಿ ಚಂದ ಹೊಟ್ಟೆ ಕೂಳು ತಿಂದಂಗೆ 20 ಬರೀ ಚಾ ಮಾಡ್ಕೊಂಡು ಕುಡುದು ಹಿಂಗೆ ಹಾಕುತ್ತಾ ನೋಡು. ಹೌದವಾ ಯವ್ವ, ಮಕ್ಕಳಾಗಿಲ್ಲ ಅಂದ್ರೆ ಆಗಿಲ್ಲ ಅನ್ನೋದೊಂದು ಚಿಂತೆ ಮಾದೇವಿ. ಮಕ್ಕಳಾದ್ರೆ 108 ಚಿಂತೆ ನೋಡುವ. ಹೆಣ್ಣು ಮಕ್ಕಳಾದ್ರೂ ಚಿಂತಿನ ಗಂಡು ಮಕ್ಕಳಾದ್ರೂ ಚಿಂತಿನ. ವಯಸ್ಸಕ್ಕೆ ಬರೋ ಮಟ ಒಂದು ಚಿಂತೆ, ವಯಸ್ಸಕ್ಕೆ ಬಂದ ಮ್ಯಾಗ ಒಂದು ಚಿಂತೆ, ನಮ್ಮ ಮುಪ್ಪಿನ ಕಾಲಕ್ಕೆ ಒಂದು ಚಿಂತೆ. ಹಿಂಗೆ ಒಂದಿನ ಚಿಂತೆ ಆಗನ ಚಿಂತೆ ಇರೋದು ನೋಡ ಮಾದೇವಿ. ಆತೊಳ ಬರ್ತೀನಿ ಮಾದೇವಿ. ನಾನು ಒಂದು ಜಂಪರ್ ಇಸ್ಕೊಂಡು ಒಟ್ಟು ಸಣ್ಣ ಅವ್ರ ಮನೆಗೆ ಹೋಗಿ ಹೊಕ್ಕೇನು. ಬರ್ಲೆ ಯಾ ಕುಂದ್ರ ಬೇ ಹೊಕ್ಕಿ ಅಂತ ಇಲ್ಲ ಹೇಳ ಮಾದೇವಿ, ಮತ್ತೆ ಸೌಡಿದ್ದ ಬರ್ತೀನಿ ಹೇಳಿ. ಬರ್ಲೆ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ಮತ್ತು ಮೊದಲಿಗೆ ನಾನು ಒಂದು ಹೇಳಬೇಕು, ನನಗೆ ಹುಷಾರಿರಲಿಲ್ಲ, ಹಾಗಾಗಿ ನಾನು 2 ದಿನದಿಂದ ಡಿಲೇ ಆಗಿ ವಿಡಿಯೋ ಹಾಕಿದ್ದೀನಿ. ನಿನ್ನೆ 2 ಹಾಕಿದ್ದೀನಿ, ಆದರೆ ಇವತ್ತು ನಾನು ಖಂಡಿತ 3 ವಿಡಿಯೋನ ಸಂಜೆ 6:30 7 ಗಂಟೆ ಒಳಗಡೆ ಕವರ್ ಮಾಡ್ತೀನಿ. 2 ಅವರ್ಸ್ಗೊಂದು ಇಲ್ಲ 1.5 ಅವರ್ಗೆ ಒಂದೊಂದು ವಿಡಿಯೋನ ಹಾಕಿ 3 ವಿಡಿಯೋನ ಖಂಡಿತ ಹಾಕ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಕಮೆಂಟ್ ಬಗ್ಗೆ ಹೇಳಬೇಕು, ತುಂಬ ಜನ ಕಮೆಂಟ್ ಮಾಡಿದ್ದೀರಿ. ಲಕ್ಷ್ಮಿ ಸ್ಟೋರಿಗಂತೂ ಭಾಳ ಜನ ಕಮೆಂಟ್ ಮಾಡ್ತೀರಿ. ಕೆಲವೊಂದಿಷ್ಟು ಜನ ಸರಿ ಇರೋ ಹಾಗೆ ಅವಳು ಮಾಡ್ತಿರೋದು ಅನ್ನೋಂಗೆ ಕಮೆಂಟ್ ಮಾಡಿದ್ರೆ, ಇನ್ನು ಕೆಲವೊಬ್ರು ಓವರ್ ಆಯಿತು ಅಂತೆಲ್ಲ ಹೇಳ್ತಾರೆ. ಇನ್ನು ಒಬ್ಬರು ಕಮೆಂಟ್ ಹಾಕಿದ್ರು, ಇದೆಂಥ ಕತೆ ಇದು, ಯಾರಾದರೂ ಇಷ್ಟೆಲ್ಲ ತಡ್ಕೋತಾರ ಅಂತಂದು ನನಗೆ ಸ್ಟೋರಿ ಹಾಕಿದ್ರು. ಬಹುಶಃ ಹಾಗೆ ಇದು ತಡ್ಕೊಂಡಿರೋದು ಓವರ್ ಆಗಿರಬಹುದು ಅಂತ ನಿಮಗೆಲ್ಲ ಅನಿಸ್ತಿದೆ, ನನಗೇನು ಹಂಗೆ ಅನಿಸಿಲ್ಲ. ಯಾಕಂದರೆ ಇದು ಒಬ್ಬರ ಜೀವನಕ್ಕೆ ರಿಲೇಟಿವ್ ಆಗಿ ನಾನು ಇದನ್ನು ಸ್ಟೋರಿ ಮಾಡಿದ್ದು. ಇದು ತಡ್ಕೊತಾರೆ, ಖಂಡಿತ ತಡ್ಕೋತಾರೆ ಹೆಣ್ಮಕ್ಳು. ಇದು ರಿಯಾಲಿಟಿಯಲ್ಲಿ ನಾನು ತೋರಿಸಿರೋದು, ಇದು ಯಾವುದು ನನ್ನ ಕಾಲ್ಪನಿಕ ಅಲ್ಲ. ಮತ್ತೆ ಇಷ್ಟು ತಡ್ಕೊಳಕ್ಕಾಗೋದಿಲ್ಲ ಅನ್ನೋದು ಸುಳ್ಳು. ಖಂಡಿತ ತಡ್ಕೊತಾರೆ, ಯಾಕಂದರೆ ನಾನು ತುಂಬ ಹತ್ತಿರದಿಂದ ನೋಡಿದಿರುವಂಥ ಕ್ಯಾರೆಕ್ಟರನ್ನೇ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಕೆ ಎಲ್ಲಿವರೆಗೂ ತಡ್ಕೊಂಡ್ಲು ಅಂದರೆ ಪಾಪ ನನಗೂ ನಿಮಗೆ ಅನಿಸ್ತಿತ್ತು, ಆಕೆನ ನೋಡೋ ಮುಂದಕ್ಕೆ ಯಾಕೆ ಇಷ್ಟು ತಡ್ಕೊಂಡಿಲ್ಲೆಲ್ಲ ಜೀವನ ಮಾಡಬೇಕು ಅಂತ ಹೇಳಿ. ಕೊನೆಗೆ ಅವಳು ಹೊಡೆದಾಡುವಾಗ ಆಕೆ ಗಂಡ ಹೊಡೆದು ಅವಳನ್ನ ಸಾಯಿಸೇ ಬಿಟ್ಟ ಬಿಡಿ, ಅದು ಬೇರೆ ಮಾತು. ತಡ್ಕೊತಾರೆ. ಯಾಕೆ ತಡ್ಕೊಳ್ಳಲ್ಲ ಹೆಣ್ಮಕ್ಳು? ತಮ್ಮ ಕುತ್ತಿಗೆಗೆ ಬರೋವರೆಗೂ ತಡ್ಕೊತಾರೆ, ತಮಗೆ ಕೈ ಮೀರೋವರೆಗೂ ತಡ್ಕೊತಾರೆ. ಅದಾದಮೇಲೆ ಕಾನೂನು ದೊಡ್ಡವರು ಪಂಚಾಯತಿನ ಮೊರೆ ಹೋಗ್ತಾರೆ. ಸಡನ್ನಾಗಿ ಮದುವೆ ಆಗಿ ಬಂದು 15 ದಿನದಲ್ಲೇ, ವಾರದಲ್ಲೇ, ವರ್ಷದಲ್ಲೇ ಯಾರೂ ತವ್ರ ಮನೆಗೆ ಕಂಪ್ಲೇಂಟ್ ಹೇಳಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತಾ, ನಾನು ನೋಡ್ಕೊಳಕ್ಕಾಗುತ್ತಾ, ನಾನು ಸರಿ ಮಾಡ್ಕೊಳಕ್ಕಾಗುತ್ತಾ ಅಂತ ತಾವು ಅದನ್ನು ಪ್ರಯತ್ನ ಮಾಡಿ ಕೊನೆಗೆ ಮೀರಿದಾಗ, ಕುತ್ತಿಗೆಗೆ ಬಂದಾಗ ದೊಡ್ಡವ್ರಿಗೆ ಹೇಳ್ತಾರೆ. ದೊಡ್ಡವ್ರ ಕೈಲಿ ಆಗಲಿಲ್ದಾಗ ಪೊಲೀಸು ಕಂಪ್ಲೇಂಟು ಅಂತ ಹೋಗ್ತಾರೆ, ಆಮೇಲೆ ಡೈವರ್ಸ್ ಲೆವೆಲ್ಗೆ ಹೋಗ್ತಾರೆ. ಇದು ಸಾಮಾನ್ಯ ಕುಟುಂಬದಲ್ಲಿ ಹೆಣ್ಮಕ್ಳು ಮಾಡುವಂಥದ್ದು ಕ್ರಮ ಇದು. ಯಾಕಂದರೆ ನಾನು ಹತ್ತಿರದಿಂದ ನೋಡಿರೋದು. ಯಾರು ಹೋಗಿ ಮದುವೆಯಾಗಿ 15 ದಿನಕ್ಕೆ ಗಂಡ ಹೊಡಿತಾನೆ, ಅತ್ತೆ ಹೊಡಿತಾನೆ, ಕಿರಿಕಿರಿ ನಾ ಬಿಟ್ಟು ಬಂದುಬಿಡಬೇಕು, ಅವ್ರಿಗೆ ನಾನು ಹಿಂತಿರುಗಿಸಿ ಮಾತಾಡಬೇಕು, ಅವೆಲ್ಲ ಯಾರು ಮಾಡುವಷ್ಟು ಧೈರ್ಯ ಇರಲ್ಲ. ಯಾಕಂದರೆ ಹೊಸ ಜಾಗ ಆಗಿರುತ್ತೆ, ಹೊಸ ಮಂದಿ ಆಗಿರ್ತಾರೋ, ಆ ಮನೇದು ಏನು ಅನ್ನೋದು ಅವ್ರಿಗೆ ತಿಳಿದಿರಲ್ಲ.
ಸಡನ್ ಆಗಿ ಯಾವ ಆಕ್ಷನ್ ತಗೊಳ್ಳುವಷ್ಟು ಅವರಿಗೆ ಧೈರ್ಯ ಬರೋದಿಲ್ಲ. ಆಮೇಲೆ ಏಜ್ ಒಂದು ಚಿಕ್ಕದಾಗಿರೋದ್ರಿಂದ ಅವರಿಗೆ ಧೈರ್ಯ ಕಡಿಮೆ ಇರುತ್ತೆ. ಹಾಗಾಗಿ ಹೆಣ್ಮಕ್ಳು ಈ ತರ ತಡ್ಕೊಂಡು ಹೋಗಿರೋದನ್ನು ಹಂಗಂತ ಧೈರ್ಯ ಇಲ್ಲದೆ ಇರೋರಲ್ಲ, ಧೈರ್ಯ ಇದೆ ಹೆಣ್ಮಕ್ಳಿಗೂ ಕೆಲವೊಂದು ಸಾರಿ ತಡ್ಕೊಂಡು ಇರುವಂತಹ ಅನಿವಾರ್ಯತೆಗಳು ಇರುತ್ತೆ. ನಾವು ಅನ್ಕೋತೀವಿ ಯಾಕೆ ಅಂತ, ಅವ್ರದ್ದೇ ಆದ ಸಮಸ್ಯೆಗಳು ಅವ್ರಿಗಿರುತ್ತೆ, ನಮಗೆ ಗೊತ್ತಾಗಲ್ಲ ನೋಡೋರಿಗೆ. ಹಾಗಾಗಿ ಏನು ಸಮಸ್ಯೆಗೆ ಅವಳು ಹೇಳ್ತಿಲ್ಲ ಅನ್ನೋದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸ್ತೀನಿ. ದಯವಿಟ್ಟು ಇದು ಯಾವುದು ಓವರ್ ಆಯಿತು ಅಂತೆಲ್ಲ ಅನ್ಕೋಬೇಡಿ. ನಿಜವಾಗಲೂ ನಿಮಗೆ ಗಮನಕ್ಕೆ ಬಂದಿರದೇ ಇರ್ಬೋದು, ನಾನು ಹತ್ತಿರದಿಂದ ಗಮನಿಸಿರೋದು ಇದಕ್ಕಿಂತ ಹೆಚ್ಚಿಗೆ ತಡ್ಕೊಳ್ಳುವಂಥ ಹೆಣ್ಮಕ್ಳಿದ್ದಾರೆ. ನಾನು ನನ್ನ ಕಣ್ಣಾರ ನೋಡಿದ್ದೀನಿ. ನಾನು ಯಾವುದನ್ನು ನಾನು ನೋಡದೆ ಅನುಭವಿಸ್ತದೇನೆ ನಾನು ಯಾವುದನ್ನು ಸ್ಟೋರಿ ಮಾಡಲ್ಲ. ಯಾಕಂದರೆ ಇದು TV ಸೀರಿಯಲ್ ಅಲ್ಲ, ಸುಮ್ಮನೆ ಏನೋ ಒಂದು ಸ್ಕ್ರಿಪ್ಟ್ ಮಾಡಿ ಎಳ್ಕೊಂಡು ಹೋದರೆ ನಮಗೆ TRP ಬರುತ್ತೆ ಅನ್ನೋದಕ್ಕೆ. ಖಂಡಿತ ಅದೆಲ್ಲ ಇಲ್ಲ. ನಾನು ಯಾವತ್ತೂ ದುಡ್ಡು ಕಾಸಿಗೆ ಆಸೆ ಮಾಡಿ ಸೀರಿಯಲ್ ಇದನ್ನು ಸ್ಟೋರಿನ ಮಾಡ್ತಿಲ್ಲ. ರಿಯಾಲಿಟಿ ಏನಿದೆಯೋ ಅದನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಖಂಡಿತ ಇದು ರಿಯಾಲಿಟಿಯಲ್ಲಿದೆ, ನಿಮಗೆ ರಿಯಲೈಸ್ ಆಗದೆ ಇರ್ಬೋದು. ಅಕ್ಕಪಕ್ಕ ಚೂರು ಗಮನಿಸಿ, ನಿಮಗೆ ರಿಯಾಲಿಟಿಗೆ ಬರುತ್ತೆ ಇದು. ಥ್ಯಾಂಕ್ ಯು ಸೋ ಮಚ್. ಯಾರಾದ್ರು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿದಿರಿ, ಲೈಕ್ ಮಾಡಿದಿರಿ, ಶೇರ್ ಮಾಡಿದಿರಿ, ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನಗೆ ಮೆಚ್ಚಿ ಕಮೆಂಟ್ ಹಾಕಿ ವಿಡಿಯೋನ ಹಾಕಿ ಅಂತ ಹೇಳಿ ಬಹಳ ಇಷ್ಟಪಟ್ಟು ಕೇಳ್ತಿರೋರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತೀರಿ. ಮತ್ತು ಇನ್ನೊಂದು ಹೇಳ್ತೀನಿ, ಬಹಳ ಮಾತಾಡ್ತೀರಿ, ನೀವು ಮಾತಾಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ ಅನ್ನೋರಿದ್ದಾರೆ. ನಾನು ಯಾಕಂದರೆ ಇದನ್ನು ಅದಕ್ಕೆ 10-12 ನಿಮಿಷದ ವಿಡಿಯೋ ಮಾಡಿದ ಮೇಲೆ ನಾನು ಇದನ್ನು ಹೇಳ್ತಿದ್ದೀನಿ, ನಿಮ್ಗೆ ಇರಿಟೇಟ್ ಆಗಬಾರ್ದು ಅಂತ ಕೊನೆಗೆ ಹೇಳ್ತಿದ್ದೀನಿ. ಯಾರಿಗೆ ಇದನ್ನು ಕೇಳೋಕ್ಕೆಲ್ಲ ಇರಿಟೇಟ್ ಆಗ್ತಿದೆಯೋ ದಯವಿಟ್ಟು ಸ್ಕಿಪ್ ಮಾಡಿ ವಿಡಿಯೋನ ಎಂಡ್ ಮಾಡಿಬಿಡಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿರೋರೆಲ್ಲರಿಗೂ. ಲವ್ ಯು ಆಲ್. ಹೋಗ್ಬೇಡಿ, ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ಇವತ್ತು 3 ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು.